ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಭೂಮಿ ನಡುಗಿದೆ. ಪ್ರಕೃತಿಯ ಹೊಡೆತಕ್ಕೆ ಕನಿಷ್ಠ 800 ಮಂದಿ ಬಲಿಯಾಗಿದ್ದಾರೆ. 2,500ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಮನೆ, ಮಸೀದಿ ಎಲ್ಲ ಕೂಡ ನೆಲಸಮ ಆಗಿವೆ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಅಲ್ಲೊಂದು ಸುಭದ್ರ ಸರ್ಕಾರವನ್ನು ಸ್ಥಾಪಿಸಿ ಆಡಳಿತವನ್ನು ಕೊಡೋ ನಿಟ್ಟಲ್ಲಿ ಯೋಚಿಸ್ತಾ ಇದ್ದ ತಾಲಿಬಾನಿಗಳಿಗೆ ಈಗ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಹಾಗಾದರೆ ಏನಿದು ಆಫ್ಘನ್ ಭೂಕಂಪನದ ಕಥೆ? ಅಲ್ಲಿ ಅಷ್ಟೊಂದು ಜನ ಬಲಿಯಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಷ್ಟು ದಿನ ಭಯೋತ್ಪಾದನೆ, ಬಡತನದಿಂದ ನೊಂದಿದ್ದ ಆಫ್ಘನಿಸ್ತಾನದ ಜನಕ್ಕೆ ಭಾನುವಾರ ರಾತ್ರಿ ದೊಡ್ಡ ಆಘಾತ ಉಂಟಾಗಿದೆ. ಭಾನುವಾರ ರಾತ್ರಿ ಸಮಯ 11:47 ಆಗಿತ್ತು. ಅಲ್ಲಿ ಭೂಮಿ ನಡುಗಿದ ಅನುಭವ ಆಯಿತು. ರಿಕ್ಟರ್ ಮಾಪಕದಲ್ಲಿ 6ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದ್ದು ದಾಖಲಾಯಿತು. ಸಾವಿರಾರು ಮಂದಿಯ ಬದುಕು ಬೀದಿಗೆ ಬಿತ್ತು. ಅಲ್ಲಿ ಪ್ರಕೃತಿಯ ಹೊಡೆತಕ್ಕೆ 800ಕ್ಕೂ ಅಧಿಕ ಮಂದಿ ಬಲಿಯಾದರೂ ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಅಲ್ಲಿ ಕಂಡು ಬರ್ತಾ ಇವೆ. ಸರಿಸುಮಾರು 2,500ಕ್ಕೂ ಅಧಿಕ ಮಂದಿಯಲ್ಲಿ ಗಾಯಗೊಂಡಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಕೂಡ ಸಾಕಷ್ಟು ಮಂದಿ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಅಲ್ಲಿ ಚಿಕಿತ್ಸೆಯ ವ್ಯವಸ್ಥೆಗಳು ಕಡಿಮೆ ಇವೆ ಅನ್ನೋದು ಒಂದು ಕಾರಣ. ಆದರೆ ಎರಡನೆಯದ್ದು, ಅಲ್ಲಿನ ಆಡಳಿತದ ಕರ್ಮಠತನ ಕೂಡ ಒಂದಷ್ಟು ಸಾವುಗಳಿಗೆ ಕಾರಣ ಆಗುವ ಸಾಧ್ಯತೆ ಇರುತ್ತೆ. ಈಗಾಗಲೇ ವಿಶ್ವಸಂಸ್ಥೆಯ ಪರಿಹಾರ ಕಾರ್ಯಕ್ರಮವನ್ನು ಅಲ್ಲಿ ಆರಂಭಗೊಳಿಸಲಾಗಿದೆ. ಭಾರತ ಕೂಡ ಸಾಕಷ್ಟು ನೆರವನ್ನು ಕಳುಹಿಸಿಕೊಟ್ಟಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಫ್ಘನ್ ಭೂಕಂಪನಕ್ಕೆ ಕಂಬನಿ ಮಿಡಿದಿದ್ದಾರೆ. ಭಾರತ ಈ ಸಂಕಷ್ಟದ ಸಮಯದಲ್ಲಿ ಆಫ್ಘನರ ಜೊತೆ ನಿಲ್ಲುತ್ತೆ ಅನ್ನೋ ಸಂದೇಶವನ್ನ ಕೊಟ್ಟಿರುವ ಮೋದಿ ಎಲ್ಲ ರೀತಿಯ ಸಹಾಯವನ್ನ ಮಾಡೋದಕ್ಕೆ ಭಾರತ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಆಫ್ಘನಿಸ್ತಾನದ ನಾನಾಘರ್, ಜಲಾಲಾಬಾದ್ ಹಾಗೂ ಕುನೂರ್ ಪ್ರಾಂತ್ಯದ ನೂರ್ಗುಲ್, ಸೋಕಿ, ವತ್ಪುರ್, ಮನೋಗಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಭೂಮಿ ಕಂಪಿಸಿದೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಅದರ ಜೊತೆ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಭಾಗದ ಉದ್ದಕ್ಕೂ ಭೂಮಿ ಕಂಪಿಸಿದ ಅನುಭವ ಆಗಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾನಾಘರ್ ಪ್ರಾಂತ್ಯ. ಇದು ಪಾಕ್ನ ಗಡಿಗೆ ಹೊಂದಿಕೊಂಡಂತಿದೆ. ಈಗ ಇಲ್ಲೇ 35 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಕಂಪನ ಸಂಭವಿಸಿದೆ ಮತ್ತು ಈ ಕಂಪನದ ಕಾರಣದಿಂದ ಅಲ್ಲಿ ಭೂಕುಸಿತ ಉಂಟಾಗಿದೆ. ಹೇಳಿ ಕೇಳಿ ಇದು ಗುಡ್ಡಗಾಡು ಪ್ರದೇಶ. ಇಂಥ ಕಡೆ ಲ್ಯಾಂಡ್ ಸ್ಲೈಡ್ ಕೂಡ ಉಂಟಾಗಿರೋದ್ರಿಂದ ಆ ಭಾಗಕ್ಕೆ ಪರಿಹಾರ ತಂಡಗಳು ತಲುಪೋದು ಕೂಡ ಕಷ್ಟ ಆಗ್ತಾ ಇದೆ. ಅಲ್ಲಿನ ಜನರನ್ನ ಭೂಕಂಪನದಿಂದ ಕಾಪಾಡೋದು ತುಂಬಾ ಕಷ್ಟದ ಕೆಲಸ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇಂಥ ಸಂಕಷ್ಟದ ಸಮಯದಲ್ಲಿ ಕೂಡ ಆಫ್ಘನಿಸ್ತಾನದ ಮತಾಂಧ ಮನಸ್ಸುಗಳು ಅಲ್ಲಿ ಮತ್ತಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇವೆ. ಹೇಳಿ ಕೇಳಿ ಆಫ್ಘನಿಸ್ತಾನ ಅನ್ನೋದು ತಾಲಿಬಾನ್ ಆಡಳಿತದಲ್ಲಿದೆ. ಅಲ್ಲಿ ಶರಿಯಾ ಕಾನೂನುಗಳಿವೆ ಮತ್ತು ಅಲ್ಲಿನ ಆಡಳಿತಗಾರರು 7ನೇ ಶತಮಾನದ ಮನಸ್ತತ್ವದಿಂದ ಹೊರಗೆ ಬಂದಿಲ್ಲ. ಅಲ್ಲಿ ಮಹಿಳೆಯರನ್ನ ಮನುಷ್ಯರ ರೀತಿಯಲ್ಲಿ ನೋಡುವ ಸಂಸ್ಕಾರ ಕೂಡ ಅಲ್ಲಿನ ಜನಕ್ಕಿಲ್ಲ. ಹೀಗಾಗಿ ಮೊದಲು ಪುರುಷರಿಗೆ ಚಿಕಿತ್ಸೆಯನ್ನು ಕೊಟ್ಟು ಆ ಬಳಿಕ ಮಹಿಳೆಯರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅನ್ನೋ ಮಾಹಿತಿಗಳು ಆಫ್ಘನಿಸ್ತಾನದಿಂದ ಕೇಳಿ ಬರ್ತಾ ಇವೆ. ಈ ಬಗ್ಗೆ BBC ವರದಿ ಮಾಡಿದೆ. ಇದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿರೋ BBC 2022ರಲ್ಲಿ ಪಾಕ್ತಿಕಾದಲ್ಲಿ ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ಮಹಿಳಾ ಸಂತ್ರಸ್ತರಿಗೆ ಚಿಕಿತ್ಸೆ ಸಿಕ್ಕಿದ್ದು 1 ದಿನ ಆದ ನಂತರ. ಅಲ್ಲಿ ಅವತ್ತು 1,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಹಾಗೆ 3,000ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಇಷ್ಟಾದರೂ ಮೊದಲ ಆದ್ಯತೆ ಪುರುಷರಿಗೆ ಕೊಡಲಾಯಿತು. ಆ ನಂತರ ಮಹಿಳೆಯರಿಗೆ ಚಿಕಿತ್ಸೆ ಕೊಡೋ ಕೆಲಸ ಅಲ್ಲಿ ನಡೀತು ಅಂತ BBC ಹೇಳಿದೆ. ಅಲ್ಲಿ ಮತ್ತೊಂದು ಸಮಸ್ಯೆ ಕೂಡ ಇದೆ. ಆಫ್ಘನಿಸ್ತಾನದಲ್ಲಿ ಮಹಿಳಾ ರೋಗಿಗಳನ್ನ ಪುರುಷ ವೈದ್ಯರು ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅನ್ಯ ಪುರುಷರ ನೆರಳು ಮಹಿಳೆಯರ ಮೇಲೆ ಬೀಳಬಾರದು ಮತ್ತು ಮಹಿಳೆಯರ ಕಣ್ಣುಗಳು ಅನ್ಯ ಪುರುಷರನ್ನ ನೋಡಬಾರದು ಅನ್ನೋ ಕಾರಣಕ್ಕೆ ಅಡುಗೆ ಮನೆಗಳಿಗಿದ್ದ ಕಿಟಕಿಗಳನ್ನು ಕೂಡ ಅಲ್ಲಿನ ಆಡಳಿತ ಮುಚ್ಚಿಸಿಬಿಟ್ಟಿದೆ. ಇಂಥ ಕರ್ಮಠರ ನಾಡಲ್ಲಿ ಭೂಕಂಪನ ಮಹಿಳೆಯರನ್ನೂ ಗಾಯಗೊಳಿಸಿದೆ. ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರನ್ನ ನೋಡೋದಿಕ್ಕಲ್ಲಿ ಮಹಿಳಾ ಡಾಕ್ಟರ್ಗಳಿಲ್ಲ. ಇರೋ ಪುರುಷ ಡಾಕ್ಟರ್ಗಳೇ ಅವರಿಗೂ ಚಿಕಿತ್ಸೆ ಕೊಡಬೇಕು. ಅಲ್ಲಿ ಕೂಡ ಆದ್ಯತೆ ಪುರುಷರಿಗೆ ಸಿಗುತ್ತೆ, ಆ ನಂತರ ಮಹಿಳೆಯರಿಗೆ ಚಿಕಿತ್ಸೆ. ಇಂಥ ಸಂದರ್ಭದಲ್ಲೂ ಪುರುಷ ವೈದ್ಯರು ಮಹಿಳೆಯರನ್ನ ನೋಡಬಾರದು ಅನ್ನೋ ಥರದ್ದೇನಾದ್ರೂ ಆದ್ರೆ ಆ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆ ಸಿಗೋದು ಕೂಡ ಅಲ್ಲಿ ದುಸ್ತರ ಆಗಿ ಹೋಗುತ್ತೆ. ಮತಾಂಧತೆ ಮತ್ತು ಅನಾಗರಿಕತೆಯ ಅತಿರೇಕದಲ್ಲಿರುವ ಅಲ್ಲಿನ ಆಡಳಿತ ಈ ಬಾರಿ ಭೂಕಂಪ ಸಂತ್ರಸ್ತರನ್ನ ಅದು ಹೇಗೆ ನೋಡಿಕೊಳ್ಳುತ್ತೆ ಅನ್ನೋದು ಈಗ $1 ಬಿಲಿಯನ್ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೀಗಾಗಿನೇ ಅಲ್ಲಿಗೆ ನೆರವನ್ನ ಕಳುಹಿಸಿಕೊಡ್ತಾ ಇರೋ ನಾನಾ ದೇಶಗಳು ಆಫ್ಘನಿಸ್ತಾನಕ್ಕೆ ಮಹಿಳಾ ವೈದ್ಯರನ್ನ ಮತ್ತು ಒಂದಷ್ಟು ಶುಶ್ರೂಷಕಿಯರನ್ನ ಕಳುಹಿಸಿಕೊಡಬೇಕಾದ ಅಗತ್ಯ ಕಾಣ್ತಾ ಇದೆ. ಇನ್ನು ಈ ಕಂಪನ
ಆಫ್ಘನಿಸ್ತಾನದಲ್ಲಿ ಸಂಭವಿಸಿರುವ ಬಹುದೊಡ್ಡ ದುರಂತಗಳ ಪೈಕಿ ಒಂದು ಅಂತ ಗುರುತಿಸಿಕೊಳ್ತಾ ಇದೆ. ಹಾಗೆ ನೋಡಿದರೆ ಆಫ್ಘನಿಸ್ತಾನದಲ್ಲಿ ಭೂಕಂಪನಗಳು ಹೆಚ್ಚು, ಅದರಲ್ಲೂ ಪಾಕ್ ಮತ್ತು ಆಫ್ಘನ್ ಗಡಿ ಹಾಗೂ ಆಫ್ಘನ್ ಮತ್ತು ತಜಕಿಸ್ತಾನದ ಗಡಿಯಲ್ಲಿ ಹೆಚ್ಚು ಭೂಕಂಪನಗಳು ಉಂಟಾಗ್ತಾ ಇರುತ್ತವೆ. ಹಿಂದೂಕುಷ್ ಪರ್ವತ ಶ್ರೇಣಿಯ ಬಳಿಯಲ್ಲಂತೂ ಕಂಪನಗಳ ಸಂಖ್ಯೆ ಹೆಚ್ಚು. ಈ ಹಿಂದೆ ನಡೆದಿರೋ ಸಾಕಷ್ಟು ಭೂಕಂಪನಗಳು ಇದೇ ಪ್ರದೇಶದಲ್ಲೇ ಆಗಿವೆ. 1998 ಫೆಬ್ರವರಿ 4ನೇ ತಾರೀಕು ಆಫ್ಘನಿಸ್ತಾನದ ತಾಕರ್ ಪ್ರದೇಶದಲ್ಲಿ ಕಂಪನ ಉಂಟಾಯಿತು. ಅವತ್ತು ಸುಮಾರು 2300ಕ್ಕೂ ಹೆಚ್ಚು ಮಂದಿ ಅಲ್ಲಿ ಬಲಿಯಾದರು. ದುರಂತ ಅಂದ್ರೆ ಆ ಘಟನೆ ನಡೆದ 3 ತಿಂಗಳಲ್ಲೇ ಅದೇ ತಾಕರ್ ಪ್ರಾವಿನ್ಸ್ ಅಲ್ಲೇ ಮತ್ತೊಂದು ಕಂಪನ ಉಂಟಾಯಿತು. ಅಲ್ಲವತ್ತು 4,500 ಮಂದಿ ಬಲಿಯಾಗಬೇಕಾಗಿ ಬಂತು. 10,000ಕ್ಕೂ ಅಧಿಕ ಮಂದಿ ಅಲ್ಲಿ ಗಾಯಗೊಂಡರು. ಅದು 6.5 ತೀವ್ರತೆಯಲ್ಲಿ ಉಂಟಾಗಿದ್ದ ಕಂಪನ ಆಗಿತ್ತು. ಆ ಬಳಿಕ 2002ರಲ್ಲಿ ಹಿಂದೂಕುಷ್ ಶ್ರೇಣಿಯಲ್ಲಿ ಸಂಭವಿಸಿದ ಭೂಕಂಪ ಒಟ್ಟು 2,000 ಮಂದಿಯನ್ನು ಬಲಿ ಪಡಿತು. ಇನ್ನು 2022ರಲ್ಲಿ ಕೋಸ್ಟಲ್ಲಿ ನಡೆದಿದ್ದ ಭೂಕಂಪನದಿಂದ 1,163 ಮಂದಿ ಸಾವಿಗೀಡಾದರು. 2023ರಲ್ಲಿ ಹೇರತ್ತಲ್ಲಿ ಸಂಭವಿಸಿದ ಭೂಕಂಪನ 1,480 ಮಂದಿಯ ಪ್ರಾಣವನ್ನು ಬಲಿ ತಗೊಳ್ತು. ಇನ್ನು ಈಗ ಸಂಭವಿಸಿರುವ ದುರಂತದಲ್ಲಿ 800ಕ್ಕೂ ಅಧಿಕ ಮಂದಿ ಇಲ್ಲಿವರೆಗೆ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಅಲ್ಲಿದೆ. ಇನ್ನು ಆಫ್ಘನಿಸ್ತಾನ ದಕ್ಷಿಣ ಏಷ್ಯಾದ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವ ಪ್ರದೇಶದಲ್ಲಿ ಒಂದು. ಅದಕ್ಕೆ ಕಾರಣ ಆಫ್ಘನಿಸ್ತಾನದ ಭೌಗೋಳಿಕ ಲಕ್ಷಣ. ಇಲ್ಲಿ ಭಾರತದ ಭೂಖಂಡ ಯುರೇಷಿಯಾದ ಭೂಖಂಡವನ್ನ ಒತ್ತೋದ್ರಿಂದ ಒಂದು ಸಂಘರ್ಷ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಭೂಪದರಗಳ ಚಲಿಸುವಿಕೆಯಿಂದ ಭೂಕಂಪನಗಳಲ್ಲಿ ಉಂಟಾಗುತ್ತವೆ. ಆಫ್ಘನಿಸ್ತಾನದಲ್ಲಿ ನಡೆದಿರುವ ಅತಿದೊಡ್ಡ ಭೂಕಂಪನ ಅಂದ್ರೆ 7.8 ತೀವ್ರತೆಯಲ್ಲಿ ನಡೆದ ಕಂಪನ. ಅದು 1918ರಲ್ಲಿ ಹಿಂದೂಕುಷ್ ಪರ್ವತ ಶ್ರೇಣಿಯಲ್ಲೇ ನಡೆಯಿತು. ಆದರೆ ಅವತ್ತಿಗಲ್ಲಿ ಹೆಚ್ಚು ಜನ ಇಲ್ಲದೆ ಇದ್ದ ಕಾರಣದಿಂದ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳು ಸಂಭವಿಸಿರಲಿಲ್ಲ. ಗೆಳೆಯರೆ, ಭೂಕಂಪನಗಳು ಹೇಗಾಗುತ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಒಂದು ಸ್ವಲ್ಪ ನಿಮಗೆ ಆ ಬಗ್ಗೆ ನೆನಪು ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ. ನಮ್ಮ ಭೂಮಿ ಪ್ರಮುಖವಾಗಿ 4 ಪದರಗಳನ್ನು ಹೊಂದಿದೆ. ಕ್ರಸ್ಟ್, ಮ್ಯಾಂಟಲ್, ಇನ್ನರ್ ಕೋರ್ ಹಾಗೂ ಔಟರ್ ಕೋರ್ ಅಂತ ಅದನ್ನು ಗುರುತಿಸ್ತಾರೆ. ಭೂಮಿಯೊಳಗಿನ ಕ್ರಸ್ಟ್ ನಲ್ಲಿ ಅಂದ್ರೆ ಘನ ಮೇಲ್ಪದರ ಮತ್ತು ಒಳಪದರವನ್ನ ಒಟ್ಟಾಗಿ ಲಿಥಿಯೋಸ್ಪಿಯರ್ ಅಥವಾ ಭೂವಲಯ ಅಂತ ಕರೀತಾರೆ. ಈ ಪದರ ಮ್ಯಾಂಟಲ್ನ ಮೇಲೆ ತೇಲ್ತಾ ಚಲಿಸ್ತಾ ಇರತ್ತೆ. ನಿರಂತರವಾದ ಚಲನೆ ಭೂಮಿಯ ಮೇಲ್ಪದರದ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ಆ ಒತ್ತಡ ಅತಿಯಾದಾಗ ಅದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸಿದಾಗ ಮೇಲ್ಪದರದಲ್ಲಿ ಒಡಕು ಸೃಷ್ಟಿಯಾಗುತ್ತೆ. ಆ ಅನಿರೀಕ್ಷಿತ ಚಲನೆಯಿಂದ ಭೂಮಿಯ ಮೇಲ್ಪದರದಲ್ಲುಂಟಾಗುವ ಕಂಪನವನ್ನ ಭೂಕಂಪನ ಅಂತ ಕರೀತಾರೆ. ಇಲ್ಲಿ ಭೂಫಲಕಗಳು ಯಾವಾಗಲೂ ಚಲನೆಯಲ್ಲಿರುತ್ತವೆ. ಹಾಗೆ ನೋಡಿದ್ರೆ ನಮ್ಮ ಭೂಮಿಯಲ್ಲಿ 16 ಭೂಫಲಕಗಳಿವೆ. ಅವುಗಳನ್ನು ಯುರೇಷಿಯಾ ಭೂಫಲಕ, ಭಾರತದ ಭೂಫಲಕ, ಅರೇಬಿಯನ್ ಭೂಫಲಕ, ಫಿಲಿಪೈನ್ ಫಲಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಪೆಸಿಫಿಕ್, ಉತ್ತರ ಅಮೆರಿಕ, ನಸ್ಕಾ, ಕೋಕೋ ಫಲಕ, ಸ್ಕಾಶಿಯಾ ಫಲಕ ಹಾಗೂ ದಕ್ಷಿಣ ಅಮೆರಿಕ ಭೂಫಲಕ ಅಂತ ಗುರುತಿಸ್ತಾರೆ. ಈ ಪ್ಲೇಟುಗಳು ನಿರಂತರವಾಗಿ ಚಲಿಸ್ತಾ ಇದ್ದು ಅವುಗಳ ನಡುವೆ ಸಂಘರ್ಷಗಳು ನಡೆದ ಸಂದರ್ಭದಲ್ಲಿ ಒತ್ತಡ ಉಂಟಾಗುತ್ತೆ. ಅದು ಕಂಪನಕ್ಕೆ ಕಾರಣ ಆಗುತ್ತೆ. ಕೆಲವೊಮ್ಮೆ ಸಾಗರಗಳ ಆಳದಲ್ಲಿ ಉಂಟಾಗುವ ಈ ರೀತಿಯ ಚಲನೆ ಸುನಾಮಿಗೆ ಕೂಡ ಕಾರಣ ಆಗುತ್ತೆ. ಪೆಸಿಫಿಕ್ ಸಾಗರದಲ್ಲಿ ಈ ರೀತಿಯ ಕಂಪನಗಳು ಉಂಟಾದಾಗ ಹೆಚ್ಚಿನ ಪ್ರಮಾಣದ ಸುನಾಮಿಗಳು ಕಂಡುಬರುತ್ತವೆ. ಇನ್ನು ನಮ್ಮ ಭೂಮಿಯ ಮೇಲಿನ ಪ್ರತಿಯೊಂದು ಪರ್ವತವೂ ಕೂಡ ಭೂಮಿಯ ಚಲನೆಯಿಂದಲೇ ನಿರ್ಮಾಣಗೊಂಡಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಭಾರತದ ಭೂಫಲಕ ಅಂದ್ರೆ ಇಂಡಿಯನ್ ಪ್ಲೇಟ್ ಏಷ್ಯಾ ಭೂಫಲಕಕ್ಕೆ ಡಿಕ್ಕಿ ಹೊಡೆದ ಕಾರಣದಿಂದ ಈ ಭಾಗದಲ್ಲಿ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡಿವೆ. ಇಲ್ಲಿ ಭಾರತ ಭೂಫಲಕ ಏಷ್ಯಾದ ಭೂಫಲಕವನ್ನು ನಿರಂತರವಾಗಿ ಒತ್ತುತ್ತಾ ಇರೋದ್ರಿಂದ ಹಿಮಾಲಯ ಪರ್ವತಗಳು ಪ್ರತಿ ವರ್ಷ ಎತ್ತರವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇವೆ. ಇಂಡಿಯನ್ ಪ್ಲೇಟ್ ಪ್ರತಿ ವರ್ಷ ಸುಮಾರು 2 ಸೆಂಟಿಮೀಟರ್ನಷ್ಟು ಏಷ್ಯಾದ ಪ್ಲೇಟ್ ಕಡೆಗೆ ಒತ್ತುತ್ತಾ ಇದೆ. ಇಲ್ಲಿ ಎರಡೂ ಭೂಫಲಕಗಳು ಹೀಗೆ ಸಂಧಿಸ್ತಿರೋದ್ರಿಂದಲೇ ಭೂಕಂಪನಗಳು ಹೆಚ್ಚಾಗಿ ಉಂಟಾಗ್ತಾ ಇರುತ್ತವೆ. ಇನ್ನು ಈಗ ಹಿಂದೂಕುಷ್ ಪ್ರದೇಶದಲ್ಲಿ ಸಂಭವಿಸ್ತಾ ಇರೋ ಭೂಕಂಪನಗಳು ಕೂಡ ಇದೇ ಟೆಕ್ಟೋನಿಕ್ ಪ್ಲೇಟ್ಗಳ ಸಂಘರ್ಷದ ಕಾರಣದಿಂದಲೇ ಉಂಟಾಗ್ತಾ ಇವೆ. ಆಫ್ಘನಿಸ್ತಾನ ಈ ವಲಯದಲ್ಲಿ ಬರೋದ್ರಿಂದ ಭೂಕಂಪನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗ್ತಾ ಇರುತ್ತವೆ. ಇನ್ನು ಇಡೀ ಆಫ್ಘನಿಸ್ತಾನವೇ ಈ ಸೆಸ್ಮಿಕ್ ಪ್ರದೇಶದಲ್ಲಿದೆ. ಇಲ್ಲಿ ಹಿಂದೂಕುಷ್ ಪರ್ವತಗಳು, ಕಾರಾಕೋರಂ ಕಣಿವೆ ಹಾಗೂ ಹಿಮಾಲಯ ಪರ್ವತಗಳ ಸಾಲಲ್ಲಿ ಭೂಕಂಪನಗಳು ಸಾಮಾನ್ಯವಾಗಿ ಆಗ್ತಾ ಇರ್ತವೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಗಾಢ ಕಂದು ಬಣ್ಣದ ಪ್ರದೇಶ ಇದು ಭಾರತ ಭೂಖಂಡ. ಯುರೇಷಿಯಾದ ಭೂಖಂಡಕ್ಕೆ ಒತ್ತುತ್ತಾ ಇರೋದ್ರಿಂದ ಉಂಟಾಗ್ತಾ ಇರುವ ಪರ್ವತ ಶ್ರೇಣಿ ಇದು ಆಫ್ಘನಿಸ್ತಾನದಿಂದ ಹಿಡ್ಕೊಂಡು ಚೈನಾ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್ವರೆಗೆ ಹಬ್ಬಿದೆ. ಹಾಗೇನೆ ಪಾಕಿಸ್ತಾನ, ನೇಪಾಳ, ಭೂತಾನ್ಗಳು ಕೂಡ ಹಿಮಾಲಯದ ನೆರಳಲ್ಲೇ ಇವೆ. ಇನ್ನು ಭಾರತ, ಹಿಮಾಲಯ ಅನ್ನೋದು ಭಾರತದ ಅತಿ ದೊಡ್ಡ ರಕ್ಷಕನೂ ಹೌದು. ಹಾಗೆ ಹಿಮಾಲಯ ಹರಡಿರುವ ಯಾವುದೇ ಪ್ರದೇಶದಲ್ಲಿ ಯಾವಾಗ ಬೇಕಾದರೂ
ಭೂಮಿ ಕಂಪಿಸುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಆಫ್ಘನಿಸ್ತಾನ ಸೇರಿದಂತೆ ಹಿಮಾಲಯದ ತಪ್ಪಲಲ್ಲಿ ಆಗಾಗ ಕಂಪನಗಳು ನಡೀತಲೇ ಇರುತ್ತವೆ. ಇನ್ನು ಈಗ ನಡೆದಿರೋ ಕಂಪನದ ಕಾರಣದಿಂದ ಆಫ್ಘನಿಸ್ತಾನದಲ್ಲಿ ಸಾಕಷ್ಟು ಸಮಸ್ಯೆಗಳುಂಟಾಗಿವೆ. ಹೀಗಾಗಿ ಜಗತ್ತಿನ ನಾನಾ ದೇಶಗಳು ಆಫ್ಘನಿಸ್ತಾನಕ್ಕೆ ನೆರವನ್ನು ಕಳುಹಿಸಿಕೊಡ್ತಾ ಇವೆ. ವಿಶ್ವಸಂಸ್ಥೆಯ ರಕ್ಷಣಾ ತಂಡ ಆಫ್ಘನಿಸ್ತಾನಕ್ಕೆ ಹೋಗಿದೆ. ಹಾಗೆ ಭಾರತ ಕೂಡ ತನ್ನದೊಂದು ರಕ್ಷಣಾ ತಂಡವನ್ನ ಆಫ್ಘನಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದೆ. ಜೊತೆಗೆ ಸುಮಾರು 1,000 ಕುಟುಂಬಗಳಿಗೆ ಆಶ್ರಯ ಕೊಡೋದಕ್ಕೆ ಬೇಕಾಗುವಷ್ಟು ಟೆಂಟ್ಗಳನ್ನ ಭಾರತ ಆಫ್ಘನಿಸ್ತಾನಕ್ಕೆ ಕೊಟ್ಟಿದೆ. ಹಾಗೆ ಕುನಾರ್ಗೆ 15 ಟನ್ಗಳಷ್ಟು ಆಹಾರ ಪದಾರ್ಥವನ್ನು ಕೂಡ ಕಳುಹಿಸಿಕೊಡಲಾಗಿದೆ. ಇದರ ಜೊತೆಗೆ ಮಂಗಳವಾರದಿಂದ ಇನ್ನೂ ಹೆಚ್ಚಿನ ಪರಿಹಾರ ಸಾಮಗ್ರಿಗಳನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಆಫ್ಘನಿಸ್ತಾನದ ಈ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಬೇಕಾದ ಎಲ್ಲ ರೀತಿಯ ನೆರವನ್ನ ಭಾರತ ಒದಗಿಸಿಕೊಡುತ್ತೆ ಅನ್ನೋ ಮಾತನ್ನ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಈಗಾಗಲೇ ಭಾರತದ ಪರಿಹಾರ ಸಾಮಗ್ರಿಗಳು ಆಫ್ಘನಿಸ್ತಾನವನ್ನು ತಲುಪುತ್ತಾ ಇವೆ. ಇದು ಗೆಳೆಯರೆ ಆಫ್ಘನಿಸ್ತಾನದಲ್ಲಿ ಸಂಭವಿಸಿರುವ ಭೂಕಂಪನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.